ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇವತ್ತಿನ DNA ಎರಡನೇ ಸುದ್ದಿ, ನಾರಿ ಶಕ್ತಿ ವಂದನ್ ಅಧಿನಿಯಮ 2023. ಏನಿದ್ರ ಉದ್ದೇಶ? ಭಾರತದ ರಾಜಕಾರಣದಲ್ಲಿ ಮಹಿಳೆಯರಿಗೆ ಮತದಾನಕ್ಕೆ ಅವಕಾಶ ಇದೆ. ಅಲ್ಲಲ್ಲಿ ಮಹಿಳೆಯರು ಪ್ರತಿನಿಧಿಸ್ತಾ ಇರುವುದನ್ನು ನೋಡ್ತಾ ಇದ್ದೀವಿ. ಆದರೆ ಮಹಿಳೆಯರಿಗಾಗಿಯೇ 33% ಮೀಸಲಾತಿಯನ್ನು ಕಲ್ಪಿಸಿ ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ ಅವರ ಪ್ರಾತಿನಿಧ್ಯವನ್ನು ಹೆಚ್ಚಳ ಮಾಡೋದು ಇದರ ಉದ್ದೇಶ ಆಗಿದೆ. ಈ ಹಿಂದೆ ದೇವೇಗೌಡರಿದ್ದಾಗ, ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ದಾಗ, ಇದೀಗ ಒನ್ಸ್ ಅಗೇನ್ ನರೇಂದ್ರ ಮೋದಿ ಅವರ ಸರ್ಕಾರ ಅಂಥದ್ದೊಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಏನಿದ್ರ ಉದ್ದೇಶ? ಸಹಜವಾಗಿ ಮಹಿಳಾ ಸಬಲೀಕರಣ ಅಂತ ಹೇಳ್ತಾ ಇದ್ದಾರೆ. ದೇಶದ ಆಗು ಹೋಗುಗಳಲ್ಲಿ ಮಹಿಳೆಯರ ಪ್ರಾತಿನಿಧ್ಯತೆ ಜಾಸ್ತಿ ಆಗಬೇಕು ಅನ್ನೋ ಕಾರಣಕ್ಕಾಗಿ ಇಂಥದ್ದೊಂದು ಅವಕಾಶವನ್ನು ಮಹಿಳೆಯರಿಗೆ ಕೊಡ್ತಾ ಇರೋದು 33%. ಅಂದರೆ ಕರ್ನಾಟಕದ 224 ಲೋಕಸಭಾ ಕ್ಷೇತ್ರಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿಯನ್ನು ತೆಗೆದಿಟ್ಟುಬಿಡೋದು. ಇಂಥದ್ದೊಂದು ಬೆಳವಣಿಗೆ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ. ಅದಕ್ಕಾಗಿಯೇ ನಾರಿ ಶಕ್ತಿ ವಂದನ್ ಅಧಿನಿಯಮವನ್ನು ಜಾರಿಗೆ ತರ್ತಾ ಇರೋದು 2023ರ ಲೋಕಸಭಾ ಚುನಾವಣೆಗೂ ಮುನ್ನ. ಅದೇ ಕಾರಣಕ್ಕಾಗಿ ವಿಶೇಷ ಅಧಿವೇಶನವನ್ನು ಕರೆಯಲಾಗಿದೆ. ನಾರಿ ಶಕ್ತಿ ವಂದನ್ ಬಿಲ್ನ ಹೈಲೈಟ್ಸ್ ಏನು? ನಾನು ಆವಾಗಲೇ ಹೇಳಿದಾಗೆ ಮಹಿಳೆಯರಿಗೆ ರಾಜಕಾರಣದಲ್ಲಿ 33% ಮೀಸಲಾತಿಯನ್ನು ಕೊಡೋದು ಇದರ ಮೇನ್ ಉದ್ದೇಶ. ಲೋಕಸಭೆಗಳಲ್ಲಿ 543 ಲೋಕಸಭಾ ಕ್ಷೇತ್ರಗಳ ಪೈಕಿ 33, ಅಂದರೆ 3 ಕ್ಷೇತ್ರಗಳ ಪೈಕಿ ಒಬ್ಬರು ಮಹಿಳೆಯರು ಇರಬೇಕು ಅಂತ. SC/ST ಅಂದರೆ SC/ST ಮಹಿಳೆಯರಿಗೆ ಆಯಾ ವರ್ಗದ ಕೋಟಾದಡಿಯಲ್ಲೇ ಒಳ ಮೀಸಲಾತಿ. ಹೆಂಗೆ ಅಂತ ಹೇಳಿದರೆ 106ನೇ ತಿದ್ದುಪಡಿ ಮುಖಾಂತರ ಇದೀಗ 2023ರಲ್ಲಿ ಈ ವಿಧೇಯಕ ತಂದಿದ್ದಾರೆ. 2027ರ ಈ ಜನಗಣತಿ ಆಧಾರದ ಮೇಲೆ ಅವರು ಹೋಗ್ತಾ ಇದ್ದಾರೆ. ಈಗ SC/ST ಸೀಟ್ಗಳು ಏನು ಮೀಸಲಿದೆ, ಈಗ ಕರ್ನಾಟಕದ ಬೇರೆ ಬೇರೆ ಲೋಕಸಭಾ ಕ್ಷೇತ್ರಗಳು, ಆ ಲೋಕಸಭಾ ಕ್ಷೇತ್ರಗಳಿಗೆ SC/ST ಮೀಸಲು ಅಂತಿದೆ. ಆ SC/ST ಮೀಸಲು ಕ್ಷೇತ್ರಗಳಲ್ಲಿ ಮಹಿಳೆಯರಿಗೆ ಮೀಸಲು ಅಂತ ಮಾಡೋದು. ಈಗ ಉದಾಹರಣೆಗೆ 30 ಸೀಟುಗಳು SC/STಗೆ ಮೀಸಲು ಅಂತ ಅನ್ನೋದಾದರೆ 33% ಮೀಸಲಾತಿ ಕೊಟ್ಟಾಗ ಆ 30 ಕ್ಷೇತ್ರಗಳ ಪೈಕಿ 10 ಕ್ಷೇತ್ರಗಳು ಮಹಿಳೆಯರಿಗೆ ಪ್ರಾತಿನಿಧ್ಯ ಇರುತ್ತೆ. ಮಹಿಳೆಯರೇ ಸ್ಪರ್ಧೆ ಮಾಡಬೇಕಾದಂಥದ್ದು ಇದು. ಆದರೆ ಕೆಲವೊಂದಿಷ್ಟು ಪಕ್ಷಗಳ ಬೇಡಿಕೆ ಇದೆ, OBC ಮೀಸಲಾತಿಯನ್ನು ಕೂಡ ಮಹಿಳೆಯರಿಗೆ ಕೊಡಬೇಕು ಅಂತ. ಆದರೆ ಈಗ ಬರ್ತಾ ಇರೋ ಮಾಹಿತಿಗಳ ಪ್ರಕಾರ OBC ಮೀಸಲಾತಿ ಸದ್ಯಕ್ಕೆ ಇಲ್ಲ, SC/ST ಒಳ ಮೀಸಲಾತಿ ಮಾತ್ರ ಇದೆ. ಇಂಥದ್ದೊಂದು ಪ್ರಯತ್ನವನ್ನು ಮೋದಿ ಸರ್ಕಾರ ಮಾಡ್ತಾ ಇದೆ. ಆದರೆ ವಿಪಕ್ಷಗಳ ಕೆಲವೊಂದಿಷ್ಟು ಪ್ರಶ್ನೆ ಯಾಕೆ ಅಂತ ಹೇಳಿದರೆ, ಪಂಚರಾಜ್ಯಗಳ ಚುನಾವಣೆ ನಡೀತಾ ಇರುವಂತಹ ಸಮಯದಲ್ಲಿ ಏಕಾಏಕಿಯಾಗಿ ಇದನ್ನು ತೆಗೆದುಕೊಂಡು ಬರುವಂಥ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಆ ಮುಖಾಂತರ ಕ್ಷೇತ್ರಗಳ ಮರುವಿಂಗಡಣೆ ಮಾಡ್ತಾ ಇದ್ದಾರೆ ಅಂತ ಅವರ ಆಕ್ಷೇಪ ಇದೆ. ಹಾಗಾದರೆ ಈ ಕಾಯ್ದೆಯ ಪ್ರಾಮುಖ್ಯತೆ ಮತ್ತು ಉದ್ದೇಶ ಏನು? ಪ್ರಾಮುಖ್ಯತೆ, ಮಹಿಳೆಯರ ಪ್ರಾತಿನಿಧ್ಯ ನಾವಿವತ್ತೇನು 33% ಅಂತ ಏನು ಮಾತನಾಡ್ತಾ ಇದ್ದೀವಿ, ಲೋಕಸಭೆಯಲ್ಲಿ ಕೇವಲ 15%ಕ್ಕಿಂತ ಕಡಿಮೆ ಇದೆ. ಈ ಪರಿಪ್ರಮಾಣದಲ್ಲಿ ಮಹಿಳೆಯರಿದ್ದಾರೆ. ಮಹಿಳೆಯರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಾನು ಆವಾಗಲೇ ಹೇಳಿದಾಗೆ ದೇಶದ ಆಗು ಹೋಗುಗಳು, ವಿಚಾರಗಳು, ರಾಜತಾಂತ್ರಿಕ ನೀತಿಗಳಾಗಿರ್ಬೋದು, ಅನೇಕ ನೀತಿ ನಿರೂಪಗಳನ್ನು ಮಾಡುವಂತಹ ಸಮಯದಲ್ಲೂ ಕೂಡ ಮಹಿಳೆಯರು ಭಾಗವಹಿಸಬೇಕು ಅನ್ನೋ ಕಾರಣಕ್ಕಾಗಿ ಇಂಥದ್ದೊಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಗಬೇಕು ಅಂತ ಅವರು ಪ್ರಯತ್ನ ಪಡ್ತಾ ಇರೋದು. ಯಾವ ಕಾರಣಕ್ಕಾಗಿ ಇದು ಅಂತ ಹೇಳಿದರೆ, ನೀವು ಹಾಗೆ ಗಮನಿಸಿ, 2024ರ ಲೋಕಸಭಾ ಚುನಾವಣೆಯಲ್ಲಿ 543 ಲೋಕಸಭಾ ಕ್ಷೇತ್ರಗಳಲ್ಲಿ ಕೇವಲ 74 ಮಹಿಳೆಯರು ಮಾತ್ರ MP ಗೆದ್ದು ಬಂದಿದ್ದಾರೆ. 2019ರಲ್ಲಿ 78 ಸಂಸದರಿದ್ದರು. ಸ್ಥಳೀಯ ಸಂಸ್ಥೆಗಳಲ್ಲಿ 53% ಇದ್ದರೆ ಲೋಕಸಭೆಗಳಲ್ಲಿ ಕೇವಲ 15% ಮಾತ್ರ ಇದೆ. ಇದನ್ನು ಹೆಚ್ಚಳ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ನೀವು ಜಸ್ಟ್ ಒಂದ್ಸರಿ ನೋಡ್ಬಿಡಿ. 2009ರಲ್ಲಿ 59 ಜನ ಇದ್ದರು, 2014ರಲ್ಲಿ 62, 2019ರಲ್ಲಿ 78 ಜನ, 2024ರಲ್ಲಿ ಕೇವಲ 74 ಇದ್ದಾರೆ. ಹೀಗಾಗಿ ಈ 15%ಅನ್ನು 33ಗೆ ತೆಗೆದುಕೊಂಡು ಹೋಗಬೇಕು ಅನ್ನೋ ಕಾರಣಕ್ಕಾಗಿ ಇದನ್ನು ತೆಗೆದುಕೊಂಡು ಬರೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ನಮ್ಮದೇ ರಾಜ್ಯಕ್ಕೆ ಏನು ಲಾಭ ಆಗುತ್ತೆ, ಕರ್ನಾಟಕಕ್ಕೆ ಏನಾಗುತ್ತೆ, ಕರ್ನಾಟಕಕ್ಕೆ ಹೆಂಗೆ ಸಹಾಯ ಆಗುತ್ತೆ ಅಂತ ಹೇಳಿದರೆ, ವಿಧಾನಸಭೆಯಲ್ಲಿ ನಮ್ಮದು ಪ್ರಾತಿನಿಧ್ಯ 224 ಕ್ಷೇತ್ರಗಳಲ್ಲಿ 74 ಸ್ಥಾನಗಳು ಸಿಗುತ್ತೆ. ಆದರೆ ಏನಾಗಿದೆ ನಮ್ಮ ಕರ್ನಾಟಕದ ಪರಿಸ್ಥಿತಿ ಅಂತ ಹೇಳಿದರೆ, 224 ಕ್ಷೇತ್ರಗಳಲ್ಲಿ ಸದ್ಯಕ್ಕೆ 10 ಜನ ಮಾತ್ರ, 4.5% ಮಾತ್ರ ಇರೋದು ಮಹಿಳಾ ಪ್ರಾತಿನಿಧ್ಯತೆ. BJPಯಿಂದ 4 ಜನ ಆಯ್ಕೆಯಾಗಿದ್ದಾರೆ, ಕಾಂಗ್ರೆಸ್ನಿಂದ 4 ಜನ ಆಯ್ಕೆಯಾಗಿದ್ದಾರೆ, JDSನಿಂದ ಒಬ್ಬರು ಇದ್ದಾರೆ, ಒಬ್ಬರು ಪಕ್ಷೇತರ ಶಾಸಕರು ಇರೋದು. 224ರ ಪೈಕಿ ಕೇವಲ ಇರುವಂಥವರ ಸಂಖ್ಯೆ ಕೇವಲ 10. ಇದು ಸಂಖ್ಯೆ ಜಾಸ್ತಿ ಆಗುತ್ತೆ.
ಆ ಮುಖಾಂತರ ಮಹಿಳೆಯರ ಬಗ್ಗೆ ಮಾತನಾಡೋದು, ಪ್ರಾದೇಶಿಕ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದು ಎಲ್ಲದಕ್ಕೂ ಕೂಡ ಅನುಕೂಲ ಆಗುತ್ತೆ ಅನ್ನುವಂತಹ ಇದು ಇದೆ. ಆದರೆ ಸದ್ಯಕ್ಕಿರುವಂತಹ ಪ್ರಶ್ನೆ, ಪುರುಷರಿಗೆ ಏನು ಸಮಸ್ಯೆ ಆಗುತ್ತೆ? ನಾನು ಅವಾಗಲೇ ಹೇಳಿದಾಗೆ ಪುರುಷರಿಗೆ ಸಮಸ್ಯೆ ಆಗೋದು 3 ಕ್ಷೇತ್ರಗಳಲ್ಲಿ 1 ಕ್ಷೇತ್ರ ಅವರಿಂದ ಹೋಗ್ಬಿಡುತ್ತೆ. ಸ್ಪರ್ಧಾತ್ಮಕತೆಯು ಕೂಡ ಜಾಸ್ತಿ ಆಗುತ್ತೆ. ಹೀಗಾಗಿ ಪುರುಷ ಅಭ್ಯರ್ಥಿಗಳ ಕ್ಷೇತ್ರವೂ ಕೂಡ ಕಡಿಮೆ ಆಗುತ್ತೆ. ಮಹಿಳೆಯರ ಭಾಗಿತ್ವ ಇದರಲ್ಲಿ ಜಾಸ್ತಿ ಆಗುತ್ತೆ. ಇದರ ಜೊತೆಗೆ ಇಲ್ಲೊಂದು ಪ್ರಶ್ನೆ ಇದೆ, ಹಾಗಂದ್ರೆ ಮೀಸಲಾತಿ ಫಿಕ್ಸ್ ಇದ್ದು ಬಿಡುತ್ತಾ? ಅವ್ರು ಹೇಳ್ತಾ ಇದ್ದಾರೆ ಈ ಮೀಸಲಾತಿ ರೊಟೇಷನ್ ಆಗ್ತಾ ಇರುತ್ತೆ. ಈಗ ಉದಾಹರಣೆಗೆ ಬೆಂಗಳೂರು ಉತ್ತರ ಈ ಚುನಾವಣೆಯಲ್ಲಿ ಮಹಿಳೆಯರಿಗೆ ಮೀಸಲಿದ್ದರೆ ಮುಂದಿನ ಚುನಾವಣೆಯಲ್ಲಿ ಅದು ಜನರಲ್ ಆಗ್ಬೋದು. ಆ ಮಹಿಳೆಯ ಪ್ರಾತಿನಿಧ್ಯ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಅಂದರೆ ಬೆಂಗಳೂರು ದಕ್ಷಿಣಕ್ಕೆ ಹೋಗ್ಬೋದು ಅಂತ ಈ ವ್ಯವಸ್ಥೆ ಇದೆ. ಹೀಗಾಗಿ ಪುರುಷರಿಗೂ ಕೂಡ ಅವಕಾಶಗಳಿರ್ಬೋದು, ಬೇರೆ ಬೇರೆ ಕ್ಷೇತ್ರಗಳಿಗೆ ಅವರು ಪಲಾಯನ ಮಾಡಬಹುದು ಎನ್ನುವಂಥ ಲೆಕ್ಕಾಚಾರ ಇದೆ. ಇವೆಲ್ಲದರ ಜೊತೆಗೆ ಪುರುಷರು ಈಗ ನಮ್ಮಲ್ಲಿ ಒಂದು ಬೆಳವಣಿಗೆ ಇದೆ, ಏನು, ಹೆಂಡತಿ ಅಧ್ಯಕ್ಷರಾಗಿದ್ದಾಗ ಅದರ ಅಧಿಕಾರ ನಡೆಸೋರು ಯಾರು? ಗಂಡಸರೇ ನಡೆಸ್ತಾರೆ. ಇದು ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಶಾಸಕರು, ಎಂಪಿಗಳು ಎಲ್ಲರ ತನಕವೂ ಕೂಡ ಹಾಗೆ ಆಗ್ಬಿಟ್ಟಿದೆ. ಅಧಿಕೃತ ಸಭೆಗಳಲ್ಲಿ ಮಹಿಳೆಯರು ಭಾಗವಹಿಸ್ತಾರೆ, ಆದರೆ ಉಳಿದೆಲ್ಲ ಕೆಲಸಗಳನ್ನು ಕೂಡ ಪತಿನೇ ನೋಡೋದನ್ನು ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಇವೆಲ್ಲವೂ ಕೂಡ ಆಗ್ತಾ ಇದೆ. ಇದು ಕೂಡ ಕೆಲವೊಂದಿಷ್ಟು ಪರಿಣಾಮವನ್ನು ಬೀರಬಹುದು ಅಂತ 1988ರ ದೃಷ್ಟಿಕೋನ ಯೋಜನೆ ಅಂತ ಹೇಳ್ತಿದ್ದಾರೆ. ಇದಕ್ಕೊಂದು ಕರ್ನಾಟಕದ ಲಿಂಕ್ ಇದೆ, ಏನು ಅಂತ ಹೇಳ್ಬಿಡ್ತೀನಿ. 1983ರಲ್ಲಿ ರಾಮಕೃಷ್ಣ ಹೆಗಡೆ ಅವರ ಸರ್ಕಾರ ಇತ್ತು. ಆ ಸರ್ಕಾರ ಏನು ಮಾಡುತ್ತೆ ಅಂತ ಹೇಳಿದರೆ, ಕರ್ನಾಟಕ ಒಂದು ಸ್ಥಳೀಯ ಸಂಸ್ಥೆಗಳಲ್ಲಿ 25% ಮೀಸಲಾತಿ ಕೊಡಬೇಕು ಅಂತ ಒಂದು ವಿಧೇಯಕವನ್ನು ಇವರು ಪಾಸ್ ಮಾಡ್ತಾರೆ. ಅದು 1987ರಲ್ಲಿ ರಾಷ್ಟ್ರಪತಿಗಳು ಅದಕ್ಕೆ ಅಂಕಿತ ಹಾಕ್ತಾರೆ. ಆ ಮುಖಾಂತರ ಕರ್ನಾಟಕ ಮೊಟ್ಟ ಮೊದಲ ಬಾರಿಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಮಹಿಳೆಯರಿಗೆ 25% ಮೀಸಲಾತಿ ಕೊಟ್ಟಂತ ರಾಜ್ಯ ಆಗುತ್ತೆ. ಇದರ ಪ್ರೇರಣೆಯಿಂದ ಏನಾಗುತ್ತೆ, ರಾಜೀವ್ ಗಾಂಧಿಯವರು 1988ರಲ್ಲಿ 33% ಮೀಸಲಾತಿಯನ್ನು ಕೊಟ್ಟು ವಿಕೇಂದ್ರೀಕರಣಕ್ಕೆ ಒತ್ತು ಕೊಡೋ ಪ್ರಯತ್ನವನ್ನು ಮಾಡ್ತಾರೆ 73 ಮತ್ತು 74ನೇ ಸಂವಿಧಾನ ತಿದ್ದುಪಡಿಯ ಮುಖಾಂತರ. ಹೀಗಾಗಿ 1988ರ ರಾಷ್ಟ್ರೀಯ ದೃಷ್ಟಿಕೋನವು ಕೂಡ ಇದರಲ್ಲಿ ಇದೆ. ಹಾಗಾದರೆ ಈ ಮಹಿಳಾ ಮೀಸಲಾತಿಯ ಹಿನ್ನೆಲೆ ಏನು? ಮಹಿಳಾ ಮೀಸಲಾತಿಯ ಹಿನ್ನೆಲೆ 1993ರಲ್ಲಿ ಏನಾಯಿತು, ನಾನು ಅವಾಗಲೇ ಹೇಳಿದ ಹಾಗೆ 73 ಮತ್ತು 74ನೇ ತಿದ್ದುಪಡಿ ಆಗುತ್ತೆ. ತಿದ್ದುಪಡಿ ಆಗಿ 33% ಸ್ಥಳೀಯ ಸಂಸ್ಥೆಗಳಲ್ಲಿ ಸಿಕ್ಬಿಡುತ್ತೆ. 1996ರಲ್ಲಿ ದೇವೇಗೌಡರು ಏನು ಮಾಡ್ತಾರೆ, 81ನೇ ಸಂವಿಧಾನ ತಿದ್ದುಪಡಿಯನ್ನು ಮಾಡುವ ಮುಖಾಂತರ ಅದನ್ನು ಮಂಡಿಸ್ತಾರೆ. ಆದರೂ ಒಮ್ಮತ ಇರೋದಿಲ್ಲ, ಹೀಗಾಗಿ ಬಿದ್ದು ಹೋಗ್ಬಿಡುತ್ತೆ. 1998 ಮತ್ತು 99ರಲ್ಲಿ ವಾಜಪೇಯಿ ಅವರ NDA ಸರ್ಕಾರ ಅದನ್ನು ಮಂಡಿಸ್ತಾರೆ, ತೀವ್ರ ವಿರೋಧ ವ್ಯಕ್ತವಾಗಿಬಿಡುತ್ತೆ. ಹೀಗಾಗಿ ಅದು ಕೂಡ 1999ರಲ್ಲಿ ಬಿದ್ದು ಹೋಗುತ್ತೆ. UPA ಸರ್ಕಾರ ಬರುತ್ತೆ. 2008ರಲ್ಲಿ ರಾಜ್ಯಸಭೆಯಲ್ಲಿ ಮನಮೋಹನ್ ಸಿಂಗ್ರು ಇದ್ರ ಬಗ್ಗೆ ಮಂಡಿಸ್ತಾರೆ. ಆದರೆ ಇಲ್ಲಿಯೂ ಕೂಡ ಒಮ್ಮತ ಮೂಡೋದಿಲ್ಲ. ರಾಜ್ಯಸಭೆಯಲ್ಲಿ ಅಂಗೀಕಾರ ಆಗುತ್ತೆ, ಲೋಕಸಭೆಯಲ್ಲಿ ಆಗಲ್ಲ. 2023ರಲ್ಲಿ ಇದೀಗ ನಾರಿ ಶಕ್ತಿ ವಂದನ್ ಅಧಿನಿಯಮವನ್ನು ಇವರು ತೆಗೆದುಕೊಂಡು ಬಂದಿದ್ದಾರೆ. ಇದು ಮಹಿಳಾ ಮೀಸಲಾತಿಗೆ ಸಂಬಂಧಪಟ್ಟಂತೆ ಆಗಿರುವಂತಹ ಎಲ್ಲ ಬೆಳವಣಿಗೆಗಳು. ದೇವೇಗೌಡರಿಂದ ಹಿಡಿದು ನರೇಂದ್ರ ಮೋದಿಯವರ ತನಕವೂ ಕೂಡ ಮಹಿಳಾ ಮೀಸಲಾತಿ ಬಗ್ಗೆ ಚರ್ಚೆಗಳಾಗಿದೆ, ಎಲ್ಲವೂ ಕೂಡ ಆಗಿದೆ. ಈಗ ಅದನ್ನು ತೆಗೆದುಕೊಂಡು ಬರೋದಕ್ಕೆ ಮೋದಿಯವರು ಹೋಗ್ತಾ ಇದ್ದಾರೆ. ಏನಾಗುತ್ತೆ ನೋಡೋಣ.